ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶಿತಾ KM ವ್ಲಾಗ್ಸ್. ಗೈಸ್, ಅದಾದಮೇಲೆ ಇವತ್ತು KCT ಎಕ್ಸಾಮ್ ಇತ್ತು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಹೇಗೆ ಬರ್ದಿದ್ದೀರಾ ಕಮೆಂಟ್ ಆಗಿ. ನಾಳೆ ಮ್ಯಾಥ್ಸ್ ಮತ್ತು ಬಯಾಲಜಿ ಇದೆ ಗೈಸ್. ಎಲ್ಲರೂ ಪ್ರಿಪೇರ್ ಆಗಿ ಇವತ್ತು ಅದನ್ನ ಚೆಕ್ ಮಾಡೋದು ಹೇಗೆ ಬರ್ದಿದ್ದೀರಾ ಅಂತೆಲ್ಲ ಅದನ್ನ ಬಿಡಿ ಗೈಸ್. ಎಷ್ಟೊಂದು ಜನ ಆನ್ಸರ್ ಕೀ ಕೇಳ್ತಿದ್ದೀರಾ ಗೈಸ್. KE ಅವರೇ ಅಫಿಷಿಯಲಾಗಿ ಆನ್ಸರ್ ಕೀ ರಿಲೀಸ್ ಮಾಡ್ತಾರೆ. ಇವಾಗ ಆನ್ಸರ್ ಕೀ ಎಲ್ಲ ನೋಡೋಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ. ಒನ್ಸ್ KE ಅವರೇ ಅಫಿಷಿಯಲಾಗಿ ಆನ್ಸರ್ ಕೀ ರಿಲೀಸ್ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಜಾಸ್ತಿ ಆನ್ಸರ್ ಕೀ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ, ಮ್ಯಾಥ್ಸ್ ಮತ್ತು ಬಯಾಲಜಿ ಮೇಲೆ. ನೆಕ್ಸ್ಟ್ ನಾನು ಅವತ್ತು ಹೇಳಿದೆ ಫಾರ್ಮುಲಾಸ್ನ ಒಂದು ಕಡೆ ಬರ್ಕೊಳ್ಳಿ ಅಂತ. ಅದನ್ನ ರಿವೈಸ್ ಮಾಡ್ಕೊಬನ್ನಿ. ಯಾವುದು ಹೊಸ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಡಿ ಆ್ಯಂಡ್ ಹೊಸ ಕಾನ್ಸೆಪ್ಟ್ನ ಓದಕ್ಕೆ ಹೋಗಬೇಡಿ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಗೈಸ್. ಇವತ್ತು ಎಕ್ಸಾಮ್ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಆದಮೇಲೆ ಒಳ್ಳೆ ನಿದ್ದೆ ಮಾಡಿ ಗೈಸ್. ಅದಾದಮೇಲೆ ಆನ್ಸರ್ ಕೀ ಅದೆಲ್ಲ ಚೆಕ್ ಮಾಡೋದು ಬಿಡಿ. ನಾಳೆ ಬಂದು ಚೆಕ್ ಮಾಡ್ಕೊಳ್ಬೇಕಾದ್ರೆ ಇವಾಗ ಕಾಮ್ ಆಗಿರಿ ಗೈಸ್. ಅದಾದಮೇಲೆ ಗೈಸ್, ನಿಮಗೆ KCT ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಹಾಕಿ ರ್ಯಾಂಕ್ ಅಂತ. ನಾನು ನಾಳೆ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾರ್ಕ್ ವರ್ಸಸ್ ರ್ಯಾಂಕ್ ವೀಡಿಯೋ ಬೇಕು ಅಂದರೂ ಅದನ್ನೂ ಕಮೆಂಟ್ ಹಾಕಿ. ನಾನು ನಾಳೆಯಿಂದ ಕರೆಕ್ಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನನ್ನ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಗೈಸ್.